ಇಂಥದ್ದೊಂದು ಯೋಜನೆ ಬರ್ತಾ ಇದೆ ಅಂತ ಆದರೆ ಇದರ ಮುಂದಿನ ಭಾಗವಾಗಿ ಸೆಂಟ್ರಲ್ ಎಲೆಕ್ಟ್ರಿಕ್ ಬೋರ್ಡ್ ಇದರಿಂದೊಂದು ಪರವಾನಗಿ ಪಡ್ಕೊಳ್ಬೇಕಾಗ್ತದೆ. ವಿದ್ಯುತ್ತನ್ನು ನೀವು ಉತ್ಪಾದನೆ ಮಾಡ್ತೀರಿ, ಮಾಡಿದಂಥ ವಿದ್ಯುತ್ ಉತ್ಪಾದನೆಯನ್ನು ಸರಬರಾಜು ಮಾಡಬೇಕು ಅನ್ನೋದಿದೆ ಅಲ್ವಾ? ಇಟ್ಕೊಳ್ಳೋದು ಬರ್ತದ, ಮಾಡೋದಂತ ಸ್ಟೋರ್ ಮಾಡ್ಕೊಂಡು ಬರ್ತದ, ಅದು ಸರಬರಾಜು ಮಾಡಲೇಬೇಕು. ಎಲ್ಲಿಗೆ ಸರಬರಾಜು ಮಾಡ್ತೀರಿ? ತುಮಕೂರು ಅನ್ನೋದೊಂದು ವಿಚಾರ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. 400 ಕಿಲೋಮೀಟರ್ ಉದ್ದದಲ್ಲಿ ಇವತ್ತು ಜೋಗದಿಂದ ಇರ್ಬೋದು, ಅಥವಾ ಹಿರೇಭಾಸ್ಕರದಿಂದ ಇರ್ಬೋದು, ಅಥವಾ AB ಸೈಡಿಂದ ಇರ್ಬೋದು, ಶ್ರಾವತಿಯಿಂದ ಇರ್ಬೋದು, ಉತ್ಪಾದನೆ ಆಗ್ತಕ್ಕಂಥ ಕರೆಂಟು ಹೋಗ್ತಕ್ಕಂಥ ಲೈನು 3 ಭಾಗವಾಗಿ ಹೋಗ್ತದೆ. ಒಂದು ಮಂಗಳೂರು ಭಾಗಕ್ಕೆ, ಹುಬ್ಬಳ್ಳಿ ಭಾಗಕ್ಕೆ, ಬೆಂಗಳೂರು ಭಾಗಕ್ಕೆ. ಈ 3 ಭಾಗದಲ್ಲಿ ಹೋಗುವಂಥ ಕರೆಂಟಿನ ಲೈನ್ ಏನಿದೆಯಲ್ಲ, ಹೆಚ್ಚು ಅಂತಂದ್ರೆ 140-200 ಮೆಗಾವ್ಯಾಟ್ಗಿಂತ ಹೆಚ್ಚಿನ ಕರೆಂಟ್ ಹೋಗ್ತಕ್ಕಂಥ ಶಕ್ತಿ ಉಳ್ಳಂಥ ಲೈನ್ಗಳು ನಮ್ಮ ಹತ್ರ ಇಲ್ಲ. ಅದಕ್ಕೂ ಮೇಲೆ ಕರೆಂಟ್ ಬಂದು ಹೋಗ್ಲಿಕ್ಕೆ ಸಾಮರ್ಥ್ಯವೇ ಇಲ್ಲ. ಇವರು ಈ ಇರುವಂಥ ಲೈನನ್ನ ತೆಗೆದು ಅಂಡರ್ಗ್ರೌಂಡ್ ಮಾಡ್ತಾರೆ. ಅಂಡರ್ಗ್ರೌಂಡ್ ಕನಸು ಬಿಟ್ಟಿದೆ ಅವರಿಗೆ, ಎಲ್ಲ ಭೂಮಿಯೊಳಗೆ ಹೋಗುದೇ. ಯಾಕಂದ್ರೆ ಅಂಡರ್ಗ್ರೌಂಡ್ ಡಾನ್ಗಳಿದ್ದಾರೆ, ಹಾಗಾಗಿ ಅಂಡರ್ಗ್ರೌಂಡಲ್ಲಿ ಹೋಗುವಂಥ ಯೋಚನೆಗಳು. ಅಂಡರ್ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೊಂದಿಷ್ಟು ಬಜೆಟ್ ಬೇಕಲ್ವಾ? ಯೋಚನೆ ಮಾಡಿ. ಅದಕ್ಕೆ ಯಾವ ಈ 10,000 ಕೋಟಿ ಬಜೆಟ್ ಸೇರಿಸಲಿಲ್ಲ ಅವರು. ಅದಾದ ನಂತರದಲ್ಲಿ 400 ಕಿಲೋಮೀಟರ್ ಹೋಗಬೇಕು ಅಂತ ಆದರೆ 1,20,000ರಿಂದ 25,000 ಎಕರೆ ಜಾಗ ಹೋಗ್ತದೆ. ಅದಷ್ಟು ಜಾಗ ಹೋಗ್ತದೆ ಅಂತ ಆದರೆ ಈಗ ಇರುವಂಥದ್ದು ಬಿಟ್ಟು, ನಾನು ಹೇಳ್ತಾ ಇರೋದು ಇರೋದನ್ನು ಬಿಟ್ಟು ಇದನ್ನು ಅವರು ಅಪ್ಗ್ರೇಡ್ ಮಾಡ್ತಾರೆ ಅಂತ ಆದರೆ ಕಂಬಗಳು ಬೇರೆ ಹಾಕ್ಬೇಕಾಗಿ ಎಲ್ಲ ಬೇರೆ ಹಾಕ್ಬೇಕಾಯ್ತು. 400 ಮೆಗಾವ್ಯಾಟ್ ಹೋಗ್ತಕ್ಕಂಥದ್ದನ್ನ 5 ಮಾಡಬೇಕಾಯ್ತು, 5 ಲೈನ್ ಮಾಡಬೇಕಾಯ್ತು. ಯೋಚನೆ ಮಾಡಿ, ಒಂದೇ ಬಾರಿ 2,000 ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕನಸಿನ ಮಾತು ಅದಲ್ಲ. 400 ಮೆಗಾವ್ಯಾಟಿನ 5 ಲೈನ್ ಹೋಗ್ಬೇಕಾಯ್ತು. ಯೋಚನೆ ಮಾಡಿ, ಎಷ್ಟು ಜಾಗ ಬೇಕು. ಇವತ್ತು 33 kV ಹೋಗ್ತದೆ ಅಂತ ಆದರೆ ಅದ್ರ ಹತ್ತಿರದಲ್ಲಿ ಹೋಗ್ಲಿಕ್ಕೆ ಸುಮಾರು 8ರಿಂದ 10 ಫುಟ್ ಹತ್ತಿರ ಹೋಗ್ಲಿಕ್ಕೂ ಹೆದರಿಕೆ ಆಗ್ತದೆ ಅಲ್ವಾ? ನೀವು 400 ಮೆಗಾವ್ಯಾಟ್ ಹೋಗ್ಬೇಕು ಅಂತಂದ್ರೆ ಅದರ ಅಕ್ಕಪಕ್ಕ ಎಷ್ಟು ಜಾಗ ಬಿಡಬೇಕು, ಎಷ್ಟು ಮನೆಗಳು ಹೋಗ್ತವೆ, ಅರಣ್ಯ ಎಷ್ಟು ಹೋಗ್ತದೆ, ಮಾಲ್ಕಿ ಜಾಗ ಎಷ್ಟು ಹೋಗ್ತದೆ, ಎಷ್ಟು ಅಂಗಡಿ ಮುಂಗಟ್ಕೊಂಡು ಎಲ್ಲವೂ ಸಹ ತುಮಕೂರು ಲೆಕ್ಕ ಎಷ್ಟು ಹೋಗ್ತದೆ. ಅದಕ್ಕೆ ನೀವು ಪರಿಹಾರ ಏನು ಕೊಡ್ತೀರಿ? ಸುಪ್ರೀಂ ಕೋರ್ಟ್ ಹೇಳ್ತದೆ ನಿಮ್ಮ SR ವ್ಯಾಲ್ಯೂನ ಸಬ್ ರಿಜಿಸ್ಟರ್ ವ್ಯಾಲ್ಯೂಸ್ ಅಂತಂದ್ರೆ 6 ಪಟ್ಟು ಕೊಡಬೇಕು ಪರಿಹಾರ ಅಂತೇಳಿ. ಅದು ಕಡಿಮೆ ಇರ್ತದೆ ಬಿಡಿ, ಆಮೇಲೆ ಕೋಟಿಗೆ ಹೋಗ್ತಾರೆ. ಅದು ಮುಗಿಯೋದ ಕಥೆ. ಅದು ಯಾವಾಗ ಹೋಗಿ ಎಷ್ಟೋ ದುಡ್ಡು ಯಾವಾಗ ಸಿಗ್ಬೋದು. ಆದರೆ ಎಷ್ಟು ಕೋಟಿ ಆಗ್ತದೆ? ಲಕ್ಷ ಕೋಟಿ ರೂಪಾಯಿ ಪರಿಹಾರ ಕೊಡುವಂಥ ಪ್ರಸಂಗ ಬರ್ತದೆ ನಿಮಗೆ. 1-2 ಕೋಟಿ ಅಲ್ಲ, 10,000 ಕೋಟಿ ಮಾಡಲಿಕ್ಕೆ ಆಗ್ತದೆ? ಯಾರನ್ನ ಮೂರ್ಖರು ಮಾಡಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಸೆಂಟ್ರಲ್ ಎಲೆಕ್ಟ್ರಿಕ್ ಬೋರ್ಡ್ನವರು ಇದಕ್ಕೆ ಅನುಮತಿ ನೀಡಲಿಲ್ಲ, ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈಗಾಗಲೇ ಅವರು ಒಂದು ಲೆಟರ್ ಕೊಟ್ಟಾಗ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ, ಮುಂದೆಲ್ಲ ಕೊಡ್ತೇವೆ, ಏನು ಮಾಡ್ತೇವೆ ಅಂತ ಅವರು ಎಲ್ಲೂ ಸಹ ಬಜೆಟ್ನಲ್ಲಿ ಯಾವುದ್ರ ಹೇಳ್ತಾನೂ ಇಲ್ಲ, ಪ್ರಾಜೆಕ್ಟ್ನಲ್ಲಿ ತೋರಿಸ್ತಾನೂ ಇಲ್ಲ, ಅದ್ರ ಬಗ್ಗೆ ಮಾತು ಆಡೋದಿಲ್ಲ. ಎಲ್ಲರೂ ಮಾತನಾಡಿದ್ರೆ ಕೇಳಿದ್ರೆ ನೀವು ಅದನ್ನು ಮಾತು ಆಡೋದಿಲ್ಲ. ನಾವು ಕೊಡ್ತೇವೆ ಅಲ್ಲಿಗೆ ಅಂತ ಹೇಳ್ತಾರೆ ಅಷ್ಟೇ. ಸಾಗರದಲ್ಲಿ ಒಂದು ಕಡೆಗೆ ಈ ವಿದ್ಯುತ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಿದ್ದಾರೆ. ಅದು ಮಾಡುವಾಗ ತಕರಾರು ಬಂತು. ಆವಾಗ ಕೆಲವೊಂದು ತಕರಾರು ಮಾಡಲಿಲ್ಲ, ನಿಲ್ಲಿಸ್ಕೊಂಡು ಏನು ಆಗೋದಿಲ್ಲ ಅಂತ ಬಂತು. ಒಂದು ಚಿಕ್ಕ ಡ್ಯಾಮ್ ಒಬ್ಬರು ಕಟ್ಕೊಂಡ್ರು, ಮಾಡಿದ್ರು. ಅದಾದ ನಂತರದಲ್ಲಿ ಲೈನ್ ಹೋಗಬೇಕಾದ್ರೆ ಜನಗಳ ವಿರೋಧ ಮಾಡಿದ್ರು. ಅಲ್ಲಿಗೆ ಮೊದಲೇ ಎಚ್ಚರಾಗಲಿಲ್ಲ ಅವರಿಗೆ, ಜನರಿಗೆ. ಅದನ್ನು ಚಿಕ್ಕ ಡ್ಯಾಮ್ ಅವ್ರು ಕಟ್ಕೊಳ್ಳೋದಿಲ್ಲ, ಅವ್ರು ಮಾಡ್ತಾರೆ ಅಷ್ಟೇ. ಅದಕ್ಕೆ ಹೋರಾಟನ ಮತ್ತೊಂದು ಇದು ಮಾಡಲಿಲ್ಲ. ಯಾವಾಗ ಲೈನ್ ಹೋಗ್ಬೇಕಾದ್ರೆ ನಮ್ಮನೆ ಮೇಲೆ ಹೋಗ್ತದೆ, ತೋಟ ಹೋಗ್ತದೆ ಅಂತಂದಾಗ ಜನ ಎಚ್ಚರ ಆಗ್ತಾರೆ. ಯಾಕಂದರೆ ನಮ್ಮನೆ ಬಾಗಿಲು ಬೆಂಕಿ ಬಿತ್ತಲ್ಲ. ನಮ್ಮ ಈಗ ನಿಮ್ಗೆ ಏನು ಹೇಳ್ತಾ ಇದ್ದೀವಿ, ನಾವು ಅಲ್ಲಿರೋ ನಾವೇ ಎಚ್ಚರ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಮಾತಾಡೋದು ಲೈನ್ ಹೋಗೋದಿಲ್ಲ. ನಮ್ಗೇನು ಕೇಳಿದ್ರೆ ಒಳಗಡೆ ಆಗಿ ಬೆಂಕಿ ಬೀಳೋ ತನಕ ನಾವು ನೋಡೋದಿಲ್ಲ, ನಮ್ಗೆ ಸಂಬಂಧ ಇಲ್ಲ. ಇದೇ ಸಾಗರದಲ್ಲಿ ಆದಂಥ ಅನುಭವವನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ಆಮೇಲೆ ರೈತರು ಇವರೆಲ್ಲ ಕೋರ್ಟಿಗೆ ಹೋದ್ರು, ನಾವು ಲೈನಲ್ಲಿ ನಮ್ಮ ಮಾಲ್ಕಿ ಜಾಗ ಕೊಡೋದಿಲ್ಲ ಅಂತ ಹೇಳಿ. ಕೋರ್ಟ್ ಏನು ಆದೇಶ ಮಾಡಿತು? ಅವ್ರು ಕೋರ್ಟಿಗೆ ಹೇಳ್ತಾರೆ, ನಮ್ಮ ಉತ್ಪಾದನೆ ಮಾಡಾಗಿದೆ, ಇದು ರಾಷ್ಟ್ರೀಯ ಸ್ವತ್ತು, ರಾಷ್ಟ್ರೀಯ ಸ್ವತ್ತನ್ನು ರಕ್ಷಣೆ ಮಾಡಲಿಕ್ಕೆ ಜಾಗ ಬಿಟ್ಕೊಡ್ಬೇಕು. ಮುಗೀತು, ರೈತರ ಕಥೆ ಮುಗೀತು, ಬಿಟ್ಕೊಡ್ರಿ ಎಲ್ಲರೂ ಸಹ. ಕೋರ್ಟ್ ಆದೇಶ, ಅವ್ರು ಕೋರ್ಟ್ ಆದೇಶ ತಿಳ್ಕೊಂಡು ಮಾಡ್ತಾರೆ.
ಹಾಗಾಗಿ ಇದನ್ನು ಆಗುವಾಗೇ ನಿಲ್ಲಿಸಬೇಕೇ ವಿನಃ ಆದಮೇಲೆ ನಿಲ್ಲಿಸದೆ ಹೇಳೋದಿದೆಯಲ್ಲ ಅದು ಮೂರ್ಖತನ, ಸಾಧ್ಯವಿಲ್ಲದ ಮಾತು. ಆದ ನಂತರದಲ್ಲಿ ರಾಷ್ಟ್ರೀಯ ಸ್ವತ್ತು, ನೀವು ರಾಷ್ಟ್ರಕ್ಕೆ ವಿರೋಧ ಮಾಡಿದಂಗೆ ರಾಷ್ಟ್ರ ದ್ರೋಹಿಗಳಾಗ್ತೇವೆ ನಾವು ಮಾಡಲ್ಲ. ಅದಕ್ಕೆ ವಿರೋಧ ಮಾಡಿದ್ರೆ ವಿರೋಧ ಮಾಡ್ತೀರಾ, ಇವತ್ತೇ ಮಾಡಿ. ನಿಲ್ಲಿಸ್ತೀರಾ, ಇವತ್ತೇ ಬನ್ನಿ, ಒಂದಾಗಿ ನಿಲ್ಲಿಸುವ. ನಾಳೆ ಆದಮೇಲೆ ನಿಲ್ಲಿಸ್ತೇವೆ ಅನ್ನೋದಿದೆಯಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇರೋದಿಲ್ಲ. ಕರೆಂಟ್ ಉತ್ಪಾದನೆ ಮಾಡಿದ್ಮೇಲೆ ನಿಲ್ಲಿಸಕ್ಕೆ ಬರೋದಿಲ್ಲ. ಯೋಚನೆ ಮಾಡಿ. ಇಷ್ಟಕ್ಕೂ ಕರೆಂಟಿನ ಅಗತ್ಯತೆ ನಮ್ಗೆ ಇದೆಯಾ? ಅವಶ್ಯಕತೆಗಳಿಲ್ಲ. ಗಾದೆ ಮಾತಿದೆಯಲ್ಲ, ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಕ್ಕೆ ಮಲ್ಲಿಗೆ ಅಂತ ಅಲ್ವಾ? ನಮ್ಮ ರಾಜ್ಯದಲ್ಲಿ ಕರೆಂಟಿನ ಉತ್ಪಾದನೆ ಕೊರತೆ ಈಗಿಲ್ಲ. ಇದಕ್ಕೆ ಜಾರಿ ಅವರು ಹೇಳಿದ್ರೆ ಸದ್ಯಕ್ಕೆ ನಮಗೆ ಕರೆಂಟ್ ಕೊರತೆ ಇಲ್ಲ. ಸಾಕಷ್ಟು ವಿದ್ಯುತ್ ನಮ್ಮ ಹತ್ರ ಇದೆ. ವಿದ್ಯುತ್ ಎಷ್ಟಿದೆ ಕೇಳಿದ್ರೆ ಸಾಕಷ್ಟು ಅಲ್ಲದೆ ಅದನ್ನು ಹೆಚ್ಚಾಗಿ ನಾವು ಗೋವಾ ಕೊಡ್ತಾ ಇದ್ದೇವೆ, ಮಹಾರಾಷ್ಟ್ರ ಕೊಡ್ತಾ ಇದ್ದೇವೆ, ಒಡಿಸ್ಸಾ ಕೊಡ್ತಾ ಇದ್ದೇವೆ. ಗೊತ್ತುಂಟ? ನಮ್ಮ ರಾಜ್ಯದಿಂದ ಕರೆಂಟ್ ಹೊರ ರಾಜ್ಯಕ್ಕೆ ಹೋಗೋದು ನಿಮ್ಗೆ ಗೊತ್ತುಂಟ? ನಮಗೆ ಕರೆಂಟ್ ಇರೋದಿಲ್ಲ, ನಾವು ಅಷ್ಟು ಮಾತ್ರ ಗೊತ್ತುಂಟು. ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಕೊಡೋದು ನಿಮ್ಗೆ ಗೊತ್ತುಂಟ? ಕರೆಂಟ್ ಅವಶ್ಯಕತೆ ಎಂತಾದರೆ ಹೊರ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಕಡಿಮೆ ಇದೆಯಾ, ಹೊರ ರಾಜ್ಯಕ್ಕೆ ಕೊಡಬೇಕು. ಆಯಿತು, 2000 ಮೆಗಾವಾಟ್ ನಮಗೆ ರಾಜ್ಯಕ್ಕಲ್ಲ, ದೇಶಕ್ಕೆ ಬೇಕಲ್ವಾ? ಹಾಗೆ ನಮ್ಮ ದೇಶದ ಹೊರ ದೇಶಕ್ಕೆ ಕೊಡಬೇಕು. ದುಬೈ ಕೊಡ್ತಾ ಇದ್ದೀರಿ, ಶ್ರೀಲಂಕಾ ಕೊಡ್ತಾ ಇದ್ದೀರಿ, ಆಸ್ಟ್ರೇಲಿಯಾ ಕೊಡ್ತಾ ಇದ್ದೀರಿ. ಯಾರು ಉದ್ಧಾರ ಕೊಡ್ತಾ ಇದ್ದೀರಿ? ಯಾರು ಉದ್ಧಾರ ಕೊಡ್ತಾ ಇದ್ದೀರಿ? ಯೋಚನೆ ಮಾಡಬೇಕಲ್ಲ. ಈ ಹೊರ ದೇಶಕ್ಕೆ ಕೊಡುವಂಥದ್ದು ಯಾಕೆ? ರಾಷ್ಟ್ರಕ್ಕೆ ಬೇಕು 2000 ಮೆಗಾವಾಟ್ ಅಂತ ಆದರೆ ನೀವು ಹೊರ ದೇಶಕ್ಕೆ ಕೊಡೋದೇ ಬೇಡಲ್ಲ. ನಮ್ಮ ಸ್ವತ್ತನ್ನು ನಾವೇ ಉಳಿಸ್ಕೊಳ್ಬೋದಲ್ಲ. ನಾವು ದುಡ್ಡೇ ಕೊಡ್ತೀವಿ, ನಮಗೆ ಪುಕ್ಷಣೆ ಕರೆಂಟ್ ಕೊಡೋದಿಲ್ಲ. ನಾವು ದುಡ್ಡು ಕೊಟ್ಟೆ ಮಾಡಿ ತಗೊಳ್ತಾ ಇದ್ದೇವೆ ಕರೆಂಟಲ್ಲಿ ಅಲ್ವಾ? ಇಲ್ಲಿದ್ದವರು ಖುಷಿ, ಯಾರು ಪುಕ್ಷಣೆ ಬರ್ತಾ ಇದೆ ಕರೆಂಟು? 200 ಯೂನಿಟ್ ಬರ್ತಾ ಇದೆಯಾ? ಎಷ್ಟು ಜನ ಬರ್ತಾ ಇದೆ? 200 ಯೂನಿಟ್ ಮೇಲೆ 1 ಯೂನಿಟ್ ಬಂದು ದುಡ್ಡು ಕೊಡದೆ, 1 ಯೂನಿಟ್ ಜಾಸ್ತಿ ಅಂದ್ರೆ ಕೊಡದೆ ಅಲ್ವಾ? 10 ಪಟ್ಟು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. 10 ಪಟ್ಟು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಒಂದೆಲ್ಲ ಕಡೆ ಬರ್ತದೆ. ಸಂಗ್ರಹ ಮಾಡಲೇಬೇಕು, ರಾಜ್ಯ ನಡಿಬೇಕು ಅನ್ನೋ ಮಾಡಲೇಬೇಕು. ಆದರೆ ಯೋಚನೆ ಮಾಡಿ, ಕರೆಂಟಿನ ಕೊರತೆ ನಮ್ಮಲ್ಲಿ ಇಲ್ಲ. ಕರೆಂಟಿನ ಕೊರತೆ ನಮ್ಮಲ್ಲಿ ಇಲ್ಲ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇವತ್ತಿದ್ದಾವೆ. ಅಮೆರಿಕದಂಥ ದೇಶದಲ್ಲಿ ಡ್ಯಾಮ್ ಅನ್ನು ಹೊಡಿತಾರೆ ಅಂತಂದ್ರೆ ಯಾಕೆ ಅವರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದೆ ಡ್ಯಾಮ್ ಹೊಡಿತಾರ? ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡೇ ಹೊಡಿದ್ದಾರೆ ಅವರು. 80 ಡ್ಯಾಮ್ ಅಂತ ಈಗಾಗಲೇ ಹೊಡೆದಾಗಿದೆ ಅವರು. ವಿತ್ ಪ್ರೂಫ್, ಫೋಟೋ ಬೇಕಾದ್ರೆ ಹೇಳಿ, ನಾನು ಅದನ್ನು ಸಹ ನಿಮ್ಗೆ ಕಳಿಸ್ಕೊಡ್ತೇನೆ, ತೋರಿಸ್ತೇನೆ, ದಾಖಲೆಗಳನ್ನು ಕೊಡ್ತೇನೆ. ಹಾಗೆ ಅವ್ರಿಗೆ ಕರೆಂಟ್ ಕೊರತೆ ಆಗಬೇಕಿತ್ತಲ್ಲ, ಆಗ್ತಾ ಇಲ್ಲ. ಪರ್ಯಾಯ ಯೋಜನೆ ಮಾಡಿದ್ದಾರೆ ಅವರು. ಹಾಗೆ ಬ್ಯಾಟ್ರಿ ಆಧಾರಿತ ಸ್ಟೋರೇಜನ್ನು ಮಾಡ್ಕೊಳ್ತಕ್ಕಂಥ ವಿದ್ಯುತ್ ವ್ಯವಸ್ಥೆಗಳು ಇದ್ದಾವೆ. ಮೊದಲಿತ್ತು ಮೋಡ ಬಂದರೂ ಸಾಕ ಸೋಲಾರ್ ವಿದ್ಯುತ್ ಆಗೋದಿಲ್ಲ ಅನ್ನೋದು ಭಾವನೆಗಳಿತ್ತು. ಈಗ ಹಾಗಿಲ್ಲ. ಸ್ವಲ್ಪ ಮೋಡ ಇದ್ದರೂ ಸಹ ನಾವು ವಿದ್ಯುತ್ ಉತ್ಪಾದನೆ ಮಾಡಬಹುದು. ಇವರಿಗೆ ಇಚ್ಛಾಶಕ್ತಿ ಇದೆ ಅಂತ ಆದರೆ ಪ್ರತಿನಿತ್ಯ ರಾಜ್ಯದಲ್ಲಿ ಸಾಧಾರಣ 8,000 to 10,000 ಸೈಟ್, ಅದಕ್ಕೋಸ್ಕರ ಬೆಂಗಳೂರು ಕಡೆ ಗೊತ್ತಿರ್ತದೆ, ಸೈಟ್ ಲೇಔಟ್ ಮಾಡ್ತಾರೆ, ಸೈಟನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಒಂದು ದಿವಸಕ್ಕೆ ರಾಜ್ಯದಲ್ಲಿ 8,000 to 10,500 ಸೈಟ್ಗಳು ಸರಾಸರಿಯಾಗಿ ವರ್ಷದ ಟೋಟಲಿ ತೆಗೆದರೆ ಒಂದು ದಿನಕ್ಕೆ ಅಷ್ಟು ರಿಜಿಸ್ಟರ್ ಆಗ್ತದೆ, ಕ್ರಯ ಆಗ್ತದೆ, ವಿಕ್ರಯ ಆಗ್ತದೆ. ದಿನಕ್ಕೆ ನೀವು ಆ ಸೈಟ್ಗಳಿಗೆ ಒಂದು ಕಂಡೀಷನ್ ಹಾಕಿ, ಮನೆಯಲ್ಲಿ ಇರ್ತಕ್ಕಂಥವ್ರು ಹೊರತುಪಡಿಸಿ ಈ ಹೊಸದಾಗಿ ಆಗೋದಕ್ಕೆ ನೀವು ಕಂಡೀಷನ್ ಹಾಕಿದ್ರು ಸಹ 5 ಫುಟ್ ಜಾಗ, 30-40 ಸೈಟ್ ಇದೆ. ನೀರನ್ನು ಇಂಗಿಸುವಂಥದ್ದು, ಮಳೆ ಕೊಯ್ಲು ನಿಮಗೆಲ್ಲ ಗೊತ್ತಿದೆ. ಮನೆಯನ್ನು ಹರಡಿ ಹಾಕೋದ್ರಿಂದ ನೀರನ್ನು ಇಂಗಿಸುವಂಥ ಕೆಲಸ ಮಾಡಿದ್ರೆ ಅಂತಾದರೆ ಅಂತರ್ಜಲ ತಾನಾಗಿ ವೃದ್ಧಿ ಆಗ್ತದೆ. ನಮ್ಮ ಶರಾವತಿ ನೀರು, ಅಘನಾಶಿನಿ ನೀರು, ಬೇರೆ ಬೇರೆ ನೀರುಗಳು, ಬೇರೆ ಬೇರೆ ನದಿಯ ನೀರುಗಳು, ನದಿ ಜೋಡಣೆ ಅವಶ್ಯಕತೆಯಿಲ್ಲ. ನದಿಯ ನೀರನ್ನು ಬೆಂಗಳೂರಿಗೂ ಇನ್ನೊಂದು ಮಹಾನಗರಗಳಿಗೆ ಒಯ್ಯುವಂಥ ಅವಶ್ಯಕತೆಗಳು ಬರೋದಿಲ್ಲ. ನಮ್ಮ ನೀರು ಪೋಲಾಗಿ ಹೋಗುವಂಥದ್ದು ಅದು. ಶರಾವತಿ ನೀರು ಸಮುದ್ರಕ್ಕೆ ಹೋಗಿ ಸೇರಿ ಪೋಲ ಆಗ್ತದೆ ಅಂತ ಹೇಳ್ತಾರೆ. ಮೂರ್ಖತೆ ಅಂತ ಮಾತು. ನಾವು ಹೇಗೆ ಆಹಾರವನ್ನು ತಿಂತೇವಲ್ಲ, ನಮಗೆ ಆಹಾರ ಬೇಕಲ್ಲ ಮನುಷ್ಯರಿಗೆ, ಆ ಸಮುದ್ರದ ಜೀವಜಲಗಳಿಗೂ ಸಹ ನದಿಯ ನೀರೇ ಅವ್ರಿಗೆ ಆಹಾರದ ಮೂಲ. ನೆನಪಿಟ್ಕೊಳ್ಳಿ. ಅದು ಉಪ್ಪು ನೀರಲ್ಲಿ ಉಪ್ಪು ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಈ ನೀರು ಹೋಗಬೇಕು, ಪೋಷಕಾಂಶಗಳಿಂದ ಹೋಗಿದಾಗ ಮಾತ್ರ ಅವರು ಬದುಕ್ತವೆ, ಜಲಚರಗಳು ಬದುಕ್ತವೆ. ಅದಿಲ್ವಾದ್ರೆ ಡೆಡ್ ಸಿ ಅಂತ ಉಂಟು, ಸತ್ತ ಸಮುದ್ರ ಅಂತ ಹೇಳಿ. ಆ ಸಮುದ್ರಕ್ಕೆ ಮೊದಲು 30 ನದಿಗಳು ಸೇರ್ತಿದ್ರು. ಆ ನದಿಗಳನ್ನ ಎಲ್ಲ ಕಡೆಗೂ ಸಹ ಕಟ್ಟಿ
ಸಮುದ್ರಕ್ಕೆ ನೀರೇ ಸೇರಿದ ಮಾಡಿದ್ರು. ಅದು ಇವತ್ತು ಸತ್ತ ಸಮುದ್ರವಾಗಿದೆ. ಒಂದು 25ರಿಂದ 27 ವರ್ಷಗಳ ಹಿಂದೆ ಸಮುದ್ರ ನಡೀತಾ ಇರುವುದು ಇವತ್ತು ನಡ್ಕೊಂಡು ಹೋಗ್ಬೋದು. ಸಮುದ್ರ ಆಡುವಂಥ ಜಾಗ ಆಗ್ಬಿಟ್ಟಿದೆ. ಡೆಡ್ ಸಿ ಅಂತ ಇವತ್ತು ಹೇಳ್ತಾರೆ, ಗೂಗಲ್ ಹೊಡೆದು ನೋಡಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಸಮುದ್ರಕ್ಕೂ ಸಹ ಇಲ್ಲಿರ್ತಕ್ಕಂಥ ನದಿಗಳು ಕೇವಲ ಶರಾವತಿ ಒಂದೇ ಅಲ್ಲ, ಸಾಧಾರಣ 8 ನದಿಗಳಿಗೆ ಹತ್ತಿರದಲ್ಲಿ ನಮ್ಗೆ ಸೇರ್ತಾ ಇದ್ದಾವೆ. ಈ ಎಲ್ಲ ನದಿಗಳು ಸಹ ಅಲ್ಲಿಯ ಜಲಚರಗಳಿಗೆ ಆಹಾರವನ್ನು ಒದಗಿಸುವಂಥದ್ದು. ನಾವು ಬದುಕಬೇಕು ಹೇಗೋ ಜಲಚರಗಳು ಬದುಕಬೇಕು ಹಾಗೆ, ನಾವು ಬದುಕಬೇಕು ಹೇಗೋ ಪ್ರಕೃತಿಯೂ ಬದುಕಬೇಕು ಹಾಗೆ. ಪ್ರಕೃತಿ ಇದ್ದರೆ ನಾವು, ಇಲ್ಲಾಂದ್ರೆ ನಾವಿಲ್ಲ. ಅದಿಲ್ಲವಾದರೆ ನಾವೆಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಕ್ಸಿಜನ್ ಕಟ್ಕೊಂಡು ಬೆನ್ನಿ ಕಟ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸಿದ್ಧ ಮಾಡಲಿಕ್ಕೆ ನಮ್ಗೆ ಇವತ್ತದು ವಾಸ್ತವ ಅನಿಸ್ತೇ ಇರ್ಬೋದು. ನಮ್ಮ ಮಕ್ಕಳ ಕಾಲಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಬರ್ಬೋದು, ಮೊಮ್ಮಕ್ಕಳ ಕಾಲಕ್ಕೆ ಕಟ್ಟಿಟ್ಟ ಬುದ್ಧಿ ಇದೆ. ನೆನ್ಪಿಟ್ಕೊಳ್ಳಿ, ಕಟ್ಟಿಟ್ಟ ಬುದ್ಧಿ ಇದೆ. ಆ ಮೊಮ್ಮಕ್ಕಳು ನಮಗೆ ಶಾಪ ಹಾಕ್ತಾರೆ. ಅದಕ್ಕೆ ಯಾವ ಅಜ್ಜ ಅಪ್ಪ ಇದ್ದು ಈ ರೀತಿ ಮಾಡೋದ ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಬೆಳೆಸುವಂತ ಕೆಲಸ, ಉಳಿಸುವಂತ ಕೆಲಸ ಆಗಬೇಕು. ನಿಮಗೆ ಕರೆಂಟೇ ಬೇಕಾ, ಮನೆ ಕಟ್ಟುವಂತ ನೀವು ನಿಬಂಧನೆ ಹಾಕ್ರಿ. ಒಬ್ಬ ಬಡವ ಮನೆ ಕಟ್ತಾನೆ ಅಂತ ಆದರೆ 2 ಲಕ್ಷನೋ 5 ಲಕ್ಷನೋ 10 ಲಕ್ಷ ಖರ್ಚು ಮಾಡ್ತಾನೆ. ಶ್ರೀಮಂತ ಮಾಡ್ತಾನೆ ಅಂದರೆ 1 ಕೋಟಿ 2 ಕೋಟಿ ಅವ್ನು ತಾಕತ್ತಿಗೆ ತಕ್ಕಾಗಿ ಮಾಡ್ತಾನೆ. ಪ್ರತಿಯೊಬ್ಬರು ಮನೆ ಕಟ್ಟುವಾಗ ನಮ್ಮ ಪದ್ಧತಿಯನ್ನು ನಾವು ಮೆರೆಯೋಣ. ಸರ್ಕಾರ ಕೊಡ್ಲಿ ಬಿಡಲಿ ಅಲ್ವಾ, ಕೊಡಬೇಕು, ಹೇಳಬೇಕು. ಹರ್ಘರ್ ಸೌರಾರ್ ಯೋಜನೆ ಇವತ್ತು ಬಂದಿದೆ. ಅದರಲ್ಲಿ 40%, 50%, 60%, 90% ಸಬ್ಸಿಡಿಗಳು ಸಿಗ್ತಾ ಇದೆ. 90% ಸಬ್ಸಿಡಿಗಳು ಸಿಗ್ತಾ ಇದೆ. ಅಂಥದ್ದೊಂದು ಯೋಜನೆ ಮಾಡಿ ನಿಮ್ಮ ಮನೆಗಳ ಮೇಲೆ ಸೋಲಾರ್ ವಿದ್ಯುತ್ ಹಾಕೊಳ್ಳೋದ್ರಿಂದ ನಾವು ಕರೆಂಟಿನ ಬೇಡಿಕೆ ನಾವು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಮನೆಗೆ ನಾವು ಮಾಡ್ಕೊಳ್ಳೋದು, ಬೇರೆಯವ್ರ ಮನೆಗೆ ಮಾಡೋದು ಬೇಡ. ಸಬ್ಸಿಡಿ ಒಂದಿಗೆ ಮಾಡುವ ಅಲ್ವಾ, ಜಾಸ್ತಿ ಮಾಡಬೇಕಾದಿಲ್ಲ, ನಮ್ಮ ಮನೆಗೆ ಎಷ್ಟು ಬೇಕಾಗ್ಬೋದು ಹಾಗೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಸರ್ಕಾರಕ್ಕೆ ಬದ್ಧತೆಯನ್ನು ತೋರಿಸ್ಬೇಕು. ಜನಗಳು ನಾವು ಸಹ ಬದಲಾವಣೆ ಆಗಬೇಕು. ನಾವು ಆಧುನಿಕತೆಗೆ ಹೋಗ್ತೇವೆ ಅಂತಂದ್ರೆ ಈ ಆಧುನಿಕ ಇಂಥ ಯೋಜನೆಗಳನ್ನು ನಾವು ಸಹ ಅಳವಡಿಸಿಕೊಳ್ಳಿ ಸಿದ್ಧರಾಗಬೇಕು. ಆಧುನಿಕತೆಗೆ ಹೋಗ್ತೇವೆ ಅಂದ ತಕ್ಷಣ ದೊಡ್ಡ ಬಿಲ್ಡಿಂಗ್ ಕಟ್ಟೋದು, ದೊಡ್ಡ ರೀತಿಯ ಪ್ಯಾಂಟ್ ಶರ್ಟ್ ಹಾಕೊಂಡು ದೊಡ್ಡ ಗಾಡಿ ತಗೊಂಡು ಹೋಗೋದು ಆಧುನಿಕತೆ ಅಲ್ಲ. ಎಲ್ಲ ಪರಿಸ್ಥಿತಿಗಳನ್ನು ಉಳಿಸ್ಕೊಂಡು ನಾವು ದೊಡ್ಡವರಾಗಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಮಾಡಿದ್ರೆ ಕರೆಂಟಿನ ಬೇಡಿಕೆ ತಾನಾಗಿಯೇ ಕಡಿಮೆ ಆಗ್ತದೆ. ಸರ್ಕಾರದ ಮೇಲೆ ಯಾವ ಹೊರೆ ಇಲ್ಲ, ಈಗೂ ಹೊರೆ ಇಲ್ಲ. ಅದ್ರ ಮುಂದೆ ಹೊರೆ ಆಂತರಿಕವಾಗಿ ಮಾಡಬೇಕು ಅಂತಾದ್ರೆ ನಾವೆಲ್ಲರೂ ಸಹ ಬದ್ಧತೆಯನ್ನು ತೋರಿಸ್ಬೇಕು. ಈ ಯೋಜನೆ ಕೇಂದ್ರ ಸರ್ಕಾರ ಅಂತ ರಾಜ್ಯ ಸರ್ಕಾರ ಒಮ್ಮೆ ಹೇಳ್ತದೆ. ಕೇಂದ್ರ ಸರ್ಕಾರ ಹೇಳ್ತದೆ ನಮ್ಮ ಸಂಬಂಧ ಇಲ್ಲ, ರಾಜ್ಯ ಸರ್ಕಾರದ್ದು ಅಂತ ಹೇಳ್ತದೆ. ಇದು ಆ ತಕ್ಕಡಿದೋ ಈ ತಕ್ಕಡಿದೋ ನಮ್ಗೆ ಗೊತ್ತಿಲ್ಲ. ಎರಡೂ ತಕ್ಕಡಿದು ಉಂಟು. ಅದು ಯಾವುದೇ ತಕ್ಕಡಿ ಆಗಿರಲಿ, ಜನರನ್ನು ತೂಗುವುದು ಬೇಡ. ಮಧ್ಯೆ ಕಟ್ಟಿಗಳು ನಾವು ತೂಗೋದು ಅಲ್ವಾ, ಅವರ ತೂಗಾಟಕ್ಕೆ ನಾವು ಸೇರ್ಕೋದು ಬೇಡ. ನಾವು ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು.